ಇನ್ನು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ಕಾಂಗ್ರೆಸ್ ಹಾದಿಯಲ್ಲೇ ಬಿಜೆಪಿ ಹೋಗೋದಕ್ಕೆ ಹೊಸ ರಣತಂತ್ರ. ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ರಣತಂತ್ರ ಹೆಣಿತಾ ಇದೆ. ಕಾಂಗ್ರೆಸ್ ಹಾದಿಯಲ್ಲೇ ಬಿಜೆಪಿ ಹೋಗೋದಕ್ಕೆ ಹೊಸ ತಂತ್ರ. ಬೆಲೆ ಏರಿಕೆ ಅಸ್ತ್ರ ಇಟ್ಕೊಂಡು ಬಿಜೆಪಿಯಿಂದ ಹೋರಾಟ. ಈಗಾಗಲೇ ಅಹೋರಾತ್ರಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿರೋದು. ಮತ್ತೊಂದು ಕಡೆ ಇಂದಿನಿಂದಲೇ ದಿನಬಳಕೆಯ ವಸ್ತುಗಳು ಕೂಡ ಕಾಸ್ಟ್ಲಿ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ತಮ್ಮ ಹೋರಾಟದ ಪ್ರಮುಖ ಅಸ್ತ್ರ ಬೆಲೆ ಏರಿಕೆ. ರಾಜ್ಯಾದ್ಯಂತ ಹೋರಾಟ ಮಾಡಿ ಬಿಜೆಪಿ ಜನರ ಗಮನವನ್ನ ಸೆಳೆಯೋದಕ್ಕೆ ತಂತ್ರವನ್ನ ಹೆಣಿತಾ ಇದೆ. ನೋಡಿ, ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರೀತಿಯ ಹೊಸ ಅಭಿವೃದ್ಧಿಯ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇಲ್ಲ. ಬರೀ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿಗಳಲ್ಲೇ ಸರ್ಕಾರ ಮುಳುಗಿ ಹೋಗ್ತಾ ಇದೆ. ಮತ್ತೊಂದು ಕಡೆ ಗ್ಯಾರಂಟಿಗೆ ಕೊಡೋದಕ್ಕೆ ಹಣ ಇಲ್ಲ. ಅದನ್ನ ಸರಿದೂಗಿಸ್ಬೇಕು ಅಂತ ಹೇಳಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಎಲ್ಲ ಅಂಶಗಳನ್ನ ಇಟ್ಕೊಂಡು ಬಿಜೆಪಿ ಹೋರಾಟ ಮಾಡೋದಕ್ಕೆ ಮುಂದಾಗಿರೋದು. ಜನರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಇವತ್ತಿನಿಂದ ರಾಜ್ಯದ ಜನರಿಗೆ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ, ಇದನ್ನೇ ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗಿರೋದು. ನಾಳಿನ ಬಿಜೆಪಿಯ ಪ್ರತಿಭಟನೆ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಇರುತ್ತೆ ರೂಪೇಶ್? ಪೂರ್ಣಿಮಾ, ಬೆಲೆ ಏರಿಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಾಲಿನ ದರ ಹೆಚ್ಚಳ ಮಾಡಿದ್ರು, ಅದೇ ತರ ಬಸ್ ದರ ಹೆಚ್ಚಳ ಮಾಡಿದ್ರು, ವಿದ್ಯುತ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಇದು ಸಾಕಷ್ಟು ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಒಂದ್ ಕಡೆ ಸರ್ಕಾರ ಬಂದಾಗ ಜನ ಖುಷಿ ಪಟ್ಟರು. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಸಿಗ್ತಾ ಇದೆ, ನಮ್ಗೆಲ್ಲದೂ ಕೂಡ ಫ್ರೀ ಆಗ್ತಾ ಇದೆ, ಕೆಲವೊಂದಿಷ್ಟು ಸಬ್ಸಿಡೈಸ್ ಆಗ್ತಾ ಇದೆ, ಅಕ್ಕಿ ಕೊಡ್ತಾರೆ, ಎಲ್ಲದೂ ಕೂಡ ಕೊಡ್ತಾರೆ, ಅನುಕೂಲ ಆಗುತ್ತಲ್ಲ ಅಂತೇಳಿ ಜನ ಭಾವಿಸ್ಕೊಂಡಿದ್ರು. ಆದ್ರೆ ಈಗ ದಿನನಿತ್ಯದ ಜನಸಾಮಾನ್ಯರ ಜೀವನವನ್ನು ಸಾಗಿಸಬೇಕು. ಹೀಗಾಗಿ ಬೆಲೆ ಏರಿಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆ. ಹೀಗಾಗಿ ಜನಸಾಮಾನ್ಯರ ಮೇಲೆ ನೇರವಾಗಿ ಹೊರೆ ಬೀಳುತ್ತೆ. ಉದಾಹರಣೆಗೆ ಹಾಲಿನ ಪ್ಯಾಕೆಟ್ ತೆಗೆದುಕೊಳ್ಬೇಕು ಅಂದ್ರೆ 1 ಲೀಟರ್ ಹಾಲು ತಗೊಂಡ್ರೆ 4 ರೂಪಾಯಿ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ದಿನನಿತ್ಯ ಒಂದಿಷ್ಟು ಹೋಟೆಲ್ಗಳಿರ್ಬೋದು, ಎಲ್ಲ ಉದ್ಯಮಗಳ ದರವೂ ಕೂಡ ಹೆಚ್ಚಾಗುತ್ತೆ, ಕಾಫಿ ಟೀ ದರ ಕೂಡ ಹೆಚ್ಚಾಗುತ್ತೆ. ಇದೆಲ್ಲವೂ ಕೂಡ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ. ಇದ್ರ ವಿರುದ್ಧವಾಗಿ ಜನಾಂದೋಲನ ರೂಪಿಸಬೇಕು ಅಂತೇಳಿ ಬಿಜೆಪಿ ನಿರ್ಧಾರ ಮಾಡಿದೆ. ಹೀಗಾಗಿ ನಾಳೆಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ದೊಡ್ಡ ಹೋರಾಟವನ್ನು ರೂಪಿಸಿಕೊಂಡಿದೆ. ಇದು ಕೇವಲ ಬಿಜೆಪಿ ಹೋರಾಟ, ಪ್ರತಿಭಟನೆ ಮಾತ್ರ ಅಲ್ಲ, ಜನಾಂದೋಲನ ಅಂತ ಹೇಳ್ತಾ ಇದೆ. ಅಹೋರಾತ್ರಿ ಧರಣಿ, ರಾತ್ರಿ ಪೂರ್ತಿ ಧರಣಿಯನ್ನ ಮಾಡ್ತೇವೆ ಅಂತೇಳಿ ಬಿಜೆಪಿ ನಾಯಕರು ಘೋಷಣೆ ಮಾಡ್ಕೊಂಡಿದ್ದಾರೆ. ನಾಳೆ ಹೋರಾಟಕ್ಕೆ ಚಾಲನೆ ಕೊಡುತ್ತೆ. ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗಿಂದ ರಾತ್ರಿವರೆಗೂ ಕೂಡ ಹೋರಾಟ ಆಗುತ್ತೆ. ವಿಜೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ, ಅಶೋಕ್ ಅವರು ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗ್ತಾರೆ. ಅಷ್ಟೇ ಅಲ್ಲ, ಕೇವಲ ಬೆಂಗಳೂರಿನಲ್ಲಿ ಹೋರಾಟ ಮಾಡಿ ಕೈ ತೊಳೆದುಕೊಳ್ಳೋದು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡ್ತೇವೆ ಅಂತೇಳಿ ಒಂದು ದಿನ 3-4 ಜಿಲ್ಲೆ ಹೋರಾಟ ಮಾಡೋದು. ಹೀಗಾಗಿ ಏಪ್ರಿಲ್ 10ರವರೆಗೂ ಕೂಡ ಹೋರಾಟ ಮಾಡಲಿಕ್ಕೆ ಜನಾಂದೋಲನ. ಯಾಕಂದ್ರೆ ಜನಸಾಮಾನ್ಯರ ಹೋರಾಟ, ಜನರಿಗೆ ರೀಚ್ ಮಾಡಿಸಬೇಕು, ಸರ್ಕಾರದ ವಿರುದ್ಧವಾಗಿ ಜನರನ್ನ ಸಂಘಟಿಸಬೇಕು. ಈ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಒಂದು ನೋಟಕ್ಕೆ ಅನಿಸ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿ ಸಾಕಷ್ಟು ಪ್ರತಿಭಟನೆ ಮಾಡಿದೆ, ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿದೆ. ಆದ್ರೆ ಇದು ಅತಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗಿದೆ ಅಂತ ಹೇಳಿ ಹೇಳ್ಬಹುದು. ಒಟ್ಟಾರಾಗಿ ಹೋರಾಟ ಜನಸಾಮಾನ್ಯರ ಹೋರಾಟವಾಗಿ ಬರಬೇಕು, ಕೇವಲ ಬಿಜೆಪಿ ಹೋರಾಟ ಆಗಬಾರ್ದು. ಈ ಪ್ರಯತ್ನವನ್ನ ಈಗ ಬಿಜೆಪಿ ನಾಯಕರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.